ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ FA1 ಪರೀಕ್ಷೆ 2025-26 LBA ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 9ನೇ ತರಗತಿ ಗಣಿತ 1 ಗಂಟೆ 20 ಅಂಕದ ಒಂದು ಪರೀಕ್ಷೆ. ಮುಖ್ಯ ಪ್ರಶ್ನೆ 1ರಲ್ಲಿ 4 ಅಪೂರ್ಣ ಆಯ್ಕೆ ಅಥವಾ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಸೊ 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ ಏನಿತ್ತಂದ್ರೆ √6 × √27ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಭಾಳ ಸಿಂಪಲ್ ಅದ. √6 × √27ನ ಬೆಲೆ ಎಷ್ಟಾಗಿರ್ತದಪ್ಪ ಅಂದ್ರೆ ಆಪ್ಷನ್ ಬಿ 9√2 ಅಂತಕ್ಕಂಥದ್ದು ಸರಿ ಆಗ್ತದೆ. ಪ್ರಶ್ನೆ 2, 9x² + 4x - 6 ಈ ಬಹುಪದೋಕ್ತಿಯಲ್ಲಿ x² ಸಹಗುಣಕ ಏನು ಅಂತ ಕೇಳಿದರು. ಸೊ ಎಷ್ಟಿದೆ ನೋಡಿ, x² ಹಿಂದೆ ಇರ್ತಕ್ಕಂಥ ಅಂಕಿನೇ ಸಹಗುಣಕ ಆಗಿರ್ತದೆ. ಸೊ x² ಹಿಂದೆ ಏನದ 9 ಅದ. ಸೊ ಆಪ್ಷನ್ ಡಿ 9 ಈಸ್ ದ ರೈಟ್ ಆನ್ಸರ್. ಇನ್ನು ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಂತಕ್ಕಂಥದ್ದು ಪ್ರತಿ ಸಲ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ. ಸೊ ಯಾವತ್ತೂ ಕೂಡ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತವೆ? 0 0. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನ್ಸಲ್ಲಿ ನೋಡೋದಾದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂತ ಕೇಳಿದರು. ಭಾಳ ಸಿಂಪಲ್ ಅದ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಮತ್ತು PQ Z 9 ಈಸ್ ನಾಟ್ ಈಕ್ವಲ್ ಟು 0 ಅಂತಕ್ಕದ್ದನ್ನೇ ಭಾಗಲಬ್ಧ ಸಂಖ್ಯೆ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಶೂನ್ಯ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಉತ್ತರನೇ ಏನು ಕೊಟ್ಟಿದ್ದಾರೆ? ಶೂನ್ಯ ಬಹುಪದೋಕ್ತಿ ಇತ್ತಂದ್ರೆ ಅದರ ಮಹತ್ತಮ ಘಾತ ಏನಾಗಿರ್ತದೆ? 0ನೇ ಆಗಿರ್ತದೆ. 0ನೇ ಬರ್ತದೆ. 6ನೇ ಪ್ರಶ್ನೆ, X ಅಕ್ಷ ಮತ್ತು Y ಅಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತವೆ? X ಅಕ್ಷ ಮತ್ತು Y ಅಕ್ಷದ ಮೇಲಿರ್ತಕ್ಕಂಥ ಯಾವತ್ತೂ ಇರ್ತಕ್ಕಂಥ ನಿರ್ದೇಶಾಂಕಗಳು 0 0. 7ನೇ ಪ್ರಶ್ನೆ, 6 - 3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೀರಿ ಅಂತ ಕೇಳಿರ್ತಾರೆ. ಸೊ 6 ಅಂತಕ್ಕಂಥದ್ದು ಲಂಬ ಸೂಚಕ ಆದರೆ -3 ಅಂತದ್ದು ಕ್ಷಿತಿಜ ಸೂಚಕದಲ್ಲಿ ನೀವು ಬರಿಬೇಕು. 2 ಮಾರ್ಕ್ಸ್ ಕ್ವಶನ್. 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಏನಿಲ್ಲ, 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳಂದ್ರೆ ನಾವೇನು ಮಾಡಬೇಕು? ಪ್ರತಿಯೊಂದಕ್ಕೆ 1 ಮತ್ತು 2ಕ್ಕೆ 5/5ರಿಂದ ಗುಣಿಸಬೇಕು. ಅಂದರೆ 1 = 5/5 ಅಂದರೆ ಎಷ್ಟು ಬಂತು? 5/5. ಸೇಮ್ ಮಾಡೋಣ. 2 = 2 × 5/5 ಅದೆಷ್ಟು ಬಂತು? 10/5 ಅಂತಕ್ಕಂಥದ್ದು ಬರ್ತದೆ. ಅಂದರೆ 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳು ಎಷ್ಟಾಗಿದ್ದಾವೆ? 6/5, 7/5, 8/5, 9/5. ಮುಂದಿನ ಪ್ರಶ್ನೆ, ಡಿಗ್ರಿ 35 ಆಗಿರುವ ದ್ವಿಪದೋಕ್ತಿಗೆ ಮತ್ತು ಡಿಗ್ರಿ 100 ಆಗಿರುವ ಏಕಪದೋಕ್ತಿಗೆ ಒಂದು ಉದಾಹರಣೆಗಳನ್ನು ಕೊಡಿ. ನೋಡಿ, ಡಿಗ್ರಿ 35 ದ್ವಿಪದೋಕ್ತಿ ಆಗಬೇಕು ಅಂದರೆ ಏನು ಬರಿತೀರಿ? ಅಲ್ಲಿ ಒಟ್ಟಾರೆ 2 ಪದಗಳು ಬರಬೇಕು. 6x⁵35 - 50x ಅಂತ ಇದೆ. ಸೊ ಇಲ್ಲಿ ಎಷ್ಟು ಪದ ಬಂತು? 2 ಪದಗಳು ಬಂತು. ಓಕೆನಾ? ಇನ್ನು ಅದೇ ಥರನಾಗಿರ್ತಕ್ಕಂಥದ್ದು ಏನು ಕೇಳಿದ್ದಾರೆ? ಡಿಗ್ರಿ 100 ಆಗಿರುವ ಏಕಪದೋಕ್ತಿ ಅಂತ ಕೇಳಿದ್ದಾರೆ. ಸೊ ಒಂದೇ ಪದ ಬರಬೇಕು. ಸೊ ಒಂದು ಪದ ಅಂದರೆ 50x⁴100 ಅಂತಕ್ಕಂಥದ್ದು ಅಂದರೆ ಡಿಗ್ರಿ 100 ಬರಬೇಕು. ಅಲ್ಲಿ ಒಂದೇ ಪದ ಬರಬೇಕು. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದೇ ಲೆಕ್ಕ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಸೊ ಪ್ರಶ್ನೆ ನೋಡ್ಕೊಡ್ರಿ. ಏದಲ್ಲಿ ಏನದಂದ್ರೆ ನಿರ್ದೇಶಾಂಕ 5 ಅದ, X ಅಕ್ಷದ ಮೇಲಿನ ಬಿಂದು ಅಂತ ಕೇಳಿದರು. ಸೊ X ನಿರ್ದೇಶಾಂಕ 5 ಆದ್ರೆ ಅದರ ಎಕ್ಸದ ಮೇಲಿನ ಬಿಂದು ಎಷ್ಟಾಗಿರ್ತದೆ? 5 0 ಆಗಿರ್ತದೆ. ಇನ್ನು Y -2 ನಿರ್ದೇಶಾಂಕ ಆಗಿರ್ತದೆ. ಅದರ Y ಅಕ್ಷದ ಮೇಲಿನ ಬಿಂದುವನ್ನು ಕೇಳಿದ್ದಾರೆ. ಸೊ Y ನಿರ್ದೇಶಾಂಕ -2 ಆತಂದ್ರೆ ಅದರ ಮೇಲಿನ ಬಿಂದು 0 -2 ಆಗಿರ್ತದೆ ಅನ್ನೋದು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 3 ಅಂಕಕ್ಕೆ ಇವುಗಳನ್ನು ರೇಖೆ, ವರ್ಗ, ಘನ ಬಹುಪದೋಕ್ತಿಗಳಂತ ವರ್ಗೀಕರಿಸಬೇಕು ಅಂತ ಕೇಳಿದರು. ಒಟ್ಟು 6 ಕೇಳಿದ್ದಾರೆ. ಅದರಲ್ಲಿ ಸರಳ ಬಹುಪದೋಕ್ತಿ ಬರಬೇಕು 1 + x ಮತ್ತು 3t. ಎರಡನೇದು ವರ್ಗ ಬಹುಪದೋಕ್ತಿ ಅಂದಾಗ ಪ್ರತಿ ಘಾತ 2 ಅಷ್ಟೇ ಇರಲಿ. ಅಂದರೆ x² + x, y² + y + 4 r². ಇನ್ನು ಲಾಸ್ಟ್ ಡಿಗ್ರಿ 3 ಇರಬೇಕು. ಅದು x - x³ 7x³ ಇವೆರಡೂ ಕೂಡ ಏನಪ್ಪ ಅಂದರೆ ಘನ ಬಹುಪದೋಕ್ತಿಗೆ ಉದಾಹರಣೆಗಳು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ ಎಕ್ಸಾಮ್ಗೂ ಕೂಡ ಕೇಳ್ತಾರೆ, ಘಾತಾಂಕಗಳ ನಿಯಮಗಳನ್ನು ಬರೀರಿ ಅಂತ ಕೇಳ್ತಾರೆ. ಒಟ್ಟು 5 ಘಾತಾಂಕಗಳ ನಿಯಮಗಳಿದ್ದಾವೆ. ಬಹೆಟ್ ಮಾಡಿ. a⁴m a⁴n = a⁴m + n, a⁴m / a⁴n - n, ab × am = am bm, ಆಮೇಲೆ
ಡಿವೈಡೆಡ್ ಬೈ ಬಿ ಹೋಲ್ ಸ್ಕ್ವೇರ್ ಎಮ್ ಅಂದಾಗ ಎ ಎಮ್ ಡಿವೈಡೆಡ್ ಬೈ ಬಿ ಎಮ್. ಇನ್ನು ಎ ಎಮ್ ಹೋಲ್ ಕ್ಯೂಬ್ ಎನ್ ಅಂದಾಗ ಎ ಎಮ್ ಎನ್ ಅಂತಕ್ಕದನ್ನು ನಿಮ್ದು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಸೊ ಇಷ್ಟು 9ನೇ ತರಗತಿಯ LBA ಆಧಾರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಮೋಟಿವೇಶನನ್ನು ತಂದು ಕೊಡ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಒಂದು ಲಿಂಕನ್ನು ಕೊಟ್ಟಿದ್ದೀವಿ, ಅವುಗಳನ್ನು ಕೂಡ ನೋಡಿ.